ಹಾಗೆ ಆ ನವಜಾತ ಶಿಶುವನ್ನು ಕಟಾಕ್ಷಿಸಿದಂತಹ ಶ್ರೀಶೈಲ ಪೂರ್ಣರು ಆ ಮಗುವಿಗೆ ನಾಮಕರಣವನ್ನು ಮಾಡಬೇಕು ಎಂಬತಕ್ಕಂತಹ ಆ ಸಂದರ್ಭದಲ್ಲಿ ಅವರಿಗೆ ಮನಸ್ಸಿನಲ್ಲಿ ಸ್ಫುರಿಸಿದಂತಹ ಅದ್ಭುತವಾದ ವಿಚಾರವನ್ನು ನಮ್ಮ ಗುರು ಪರಂಪರಾ ಪ್ರಭಾವ ತಿಳಿಸುತ್ತದೆ. ಸರ್ವಪ್ರಿಯಕರಸ್ತಸ್ಯ ರಾಮಸ್ಯಾಪಿ ಶರೀರತಃ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಬಹಿಪ್ರಾಣ ಇವಾಪರಃ ಎಂಬ ಹಾಗೆ ಈ ನವಜಾತ ಶಿಶು ಯಾವ ರೀತಿ ನಮಗೆ ಗೋಚರಿಸುತ್ತಿದೆ ಎಂದರೆ ಸರ್ವಲಕ್ಷಣ ಸಂಪನ್ನನಾಗಿ ಸಕಲ ಶಾಸ್ತ್ರಗಳಲ್ಲಿಯೂ ಕೂಡ ಅಧಿಕರಿಸುವಂತಹವನಾಗಿ ಶ್ರೀರಾಮಚಂದ್ರನಿಗೆ ಬಹಿಪ್ರಾಣದಂತೆ ಇರತಕ್ಕಂತಹ ಲಕ್ಷ್ಮಣನಂತೆ ಈ ಮಗು ಕಂಗೊಳಿಸುತ್ತಿದೆಯಾದ್ದರಿಂದ ಈ ಶಿಶುವಿಗೆ ನಾವು ಇಳೆಯಾಳ್ವಾರ್ ಲಕ್ಷ್ಮಣ ಎಂಬುದಾಗಿಯೇ ನಾಮಕರಣ ಮಾಡೋಣ ಎಂಬುದಾಗಿ ಅವರಿಗೆ ಒಂದು ಅಂತಃಸ್ಫೂರ್ತಿ ಏರ್ಪಟ್ಟು ಆ ಶ್ರೀಪೆರುಂಬುದೂರಿನಲ್ಲಿ ಅವತರಿಸಿದಂತಹ ಆಚಾರ್ಯ ರಾಮಾನುಜ ನವಜಾತ ಶಿಶುವಿಗೆ ಲಕ್ಷ್ಮಣ ಅಥವಾ ಇಳೆಯಾಳ್ವಾರ್ ಎಂಬುದಾಗಿಯೇ ನಾಮಕರಣ ಏರ್ಪಟ್ಟಿತು. ಇಲ್ಲಿಂದಲೇ ಆಚಾರ್ಯರಿಗೆ ಶ್ರೀರಾಮಾಯಣದ ಒಂದು ಸಂಬಂಧ ಯಾವ ರೀತಿ ಏರ್ಪಟ್ಟಿತು ಎಂಬುದನ್ನು ನಾವು ಅರಿಯಬಹುದಾಗಿದೆ. ಜನನ ಕಾಲದಿಂದಲೇ ಶ್ರೀರಾಮಚಂದ್ರನಿಗೆ ಬಹಿಪ್ರಾಣದಂತೆ ಇರುವ ಲಕ್ಷ್ಮಣನಂತೆ ಇಳೆಯಾಳ್ವಾರಾಗಿ ಈ ಲೋಕದಲ್ಲಿ ಆ ಲಕ್ಷ್ಮಣನೇ ಅವತರಿಸಿದ ಎಂಬತಕ್ಕಂತಹ ಅಂಶವನ್ನ ಇಲ್ಲಿ ನಮಗೆ ಗುರು ಪರಂಪರೆ ಸೂಚನೆ ಮಾಡ್ತಾ ಇದೆ. ಅನಂತಸ್ತು ಪ್ರಥಮಂ ರೂಪಂ ಲಕ್ಷ್ಮಣಸ್ತು ತತಃಪರಃ ಬಲಭದ್ರಸ್ತೃತೀಯಸ್ತು ಕಲವು ಕಶ್ಚಿತ್ ಭವಿಷ್ಯತಿ ಎಂಬತಕ್ಕಂತಹ ಪುರಾಣ ಶ್ಲೋಕವು ಕೂಡ ಇದನ್ನೇ ನಮಗೆ ಪೂರಕವಾಗಿ ನೀಡುತ್ತಿದೆ. ಇಲ್ಲಿಂದಲೇ ತಮ್ಮ ಅವತಾರದಿಂದಲೇ ಲಕ್ಷ್ಮಣನಂತೆ ಎಂಬುದಾಗಿ ಪ್ರಸಿದ್ಧಿ ಹೊಂದಿದಂತಹ ಆಚಾರ್ಯರು ಶ್ರೀರಾಮಾಯಣದ ಒಂದು ಪಾತ್ರವಾಗಿಯೇ ಈ ಕಲಿಯುಗದಲ್ಲಿ ಆಚಾರ್ಯ ರಾಮಾನುಜರಾಗಿ ಪ್ರಕಾಶಿಸಿದ್ದು ಶ್ರೀರಾಮಾಯಣದ ಒಂದು ಹಿನ್ನೆಲೆ ಹೇಗೆ ಆಚಾರ್ಯರ ಜನನದಲ್ಲಿಯೇ ಇದೆ ಎಂಬುದಕ್ಕೆ ನಮಗೆ ಒಂದು ಅದ್ಭುತವಾದ ಸಾಕ್ಷಿಯಾಗಿ ಇಲ್ಲಿ ನೆಲೆಗೊಂಡಿದೆ. ಇಂತಹ ಇವರಿಗೆ ಲಕ್ಷ್ಮಣ ಅಥವಾ ಇಳೆಯಾಳ್ವಾರ್ ಎಂಬುದಾಗಿ ನಾಮಕರಣ ಮಾಡಿದಂತಹ ಅವರ ಮಾತುಲರಾದ ಸ್ವಾಮಿ ಶ್ರೀಶೈಲ ಪೂರ್ಣರಿಂದಲೇ ಆಚಾರ್ಯರಿಗೆ ಶ್ರೀರಾಮಾಯಣದ ಕಾಲಕ್ಷೇಪ, ಶ್ರೀರಾಮಾಯಣ ಗ್ರಂಥದ ರಹಸ್ಯಾರ್ಥಗಳು, ಅದರಲ್ಲಿ ಅಡಗಿರ್ತಕ್ಕಂತಹ ಶ್ರೀವೈಷ್ಣವ ಸಾಂಪ್ರದಾಯಿಕ ವಿಚಾರಗಳು, ಪರಮಾತ್ಮಪರವಾದ ಆಧ್ಯಾತ್ಮಿಕ ವಿಚಾರಗಳು ಇವೆಲ್ಲವೂ ಕೂಡ ಅವರಿಗೆ ಪ್ರಾಪ್ತವಾದದ್ದು ಅವರ ಮಾತುಲರಾಗಿ ಇರ್ತಕ್ಕಂತಹ ಶ್ರೀಶೈಲ ಪೂರ್ಣರ್, ಪೆರಿಯ ತಿರುಮಲೆ ನಂಬಿ ಇವರಿಂದಲೇ ಆಚಾರ್ಯ ರಾಮಾನುಜರು ತಿರುಮಲ ತಿರುಪತಿ ಕ್ಷೇತ್ರಕ್ಕೆ ಪಾದಯಾತ್ರೆಯಲ್ಲಿ ಅಲ್ಲಿಗೆ ಗಮಿಸಿದಾಗ ಕೆಳಗಡೆ ತಿರುಪತಿ ಕ್ಷೇತ್ರದಲ್ಲಿ 1 ಸಂವತ್ಸರಗಳ ಕಾಲ ಈಗ ತಿರುಮಲೆ ಬೆಟ್ಟವನ್ನು ನಾವು ಏರತಕ್ಕಂತಹ ಆ ಸೋಪಾನಗಳ ಅಡಿವಾರದಲ್ಲಿ ಒಂದು ತಿಂತ್ರಿಣಿ ವೃಕ್ಷ, ಒಂದು ಹುಣಸೆ ಮರದ ಕೆಳಗಡೆಯಲ್ಲಿ ಆಚಾರ್ಯರಾಗಿ ಇರ್ತಕ್ಕಂತಹ ಸ್ವಾಮಿ ಶ್ರೀಶೈಲ ಪೂರ್ಣರು ಆಚಾರ್ಯ ರಾಮಾನುಜರಿಗೆ ಶ್ರೀರಾಮಾಯಣ ರಹಸ್ಯಾರ್ಥಗಳನ್ನ ಉಪದೇಶ ಮಾಡಿದರು ಎಂಬುದು ಗ್ರಂಥಸ್ಥವಾದ ವಿಚಾರ ಹಾಗೂ ಪರಂಪರಾಗತವಾಗಿ ಏರ್ಪಟ್ಟಂತಹ ಅದ್ಭುತವಾದ ವಿಚಾರ. ಇಲ್ಲಿ ತಿಂತ್ರಿಣಿ ವೃಕ್ಷದ ಕೆಳಗಡೆಯಲ್ಲಿ ಸ್ವಾಮಿ ಶ್ರೀಶೈಲ ಪೂರ್ಣರು ಸ್ವಾಮಿ ಆಚಾರ್ಯ ರಾಮಾನುಜರಿಗೆ ತಿರುಪತಿ ಕ್ಷೇತ್ರದಲ್ಲಿ ಇದನ್ನು ಉಪದೇಶ ಮಾಡಿದ್ದು ಅದ್ಭುತವಾದ ವಿಚಾರ. ತಿಂತ್ರಿಣಿ ವೃಕ್ಷ ಎಂಬುದು ಸ್ವಾಮಿ ನಮ್ಮಾಳ್ವಾರರಿಗೆ ಪ್ರತಿನಿಧಿಯಾಗಿ ಸಂಕೇತವಾಗಿ ಒಂದು ಆರಾಧ್ಯವಾದ ವೃಕ್ಷವಾಗಿ ಶ್ರೀವೈಷ್ಣವರಲ್ಲಿ ಮೂಡಿಬಂದಂತಹ ಒಂದು ಸಂಪ್ರದಾಯ. ಅಂತಹ ನಮ್ಮಾಳ್ವಾರರ ಛಾಯೆಯಲ್ಲಿ ಸ್ವಾಮಿ ರಾಮಾನುಜರಿಗೆ ಸ್ವಾಮಿ ಶ್ರೀಶೈಲ ಪೂರ್ಣದಿಂದ ರಾಮಾಯಣದ ಉಪದೇಶವಾದದ್ದು, ಅದರಲ್ಲಿನ ಅಂತರ್ಗತವಾಗಿರ್ತಕ್ಕಂತಹ ರಹಸ್ಯಾರ್ಥಗಳನ್ನು ಅರಿತುಕೊಳ್ಳುವುದಕ್ಕೆ ಪ್ರಾಪ್ತವಾದದ್ದು ಪ್ರಪನ್ನ ಜನ ಕೂಟಸ್ಥರಾದ ನಮ್ಮಾಳ್ವಾರರ ಅನುಗ್ರಹದಿಂದ ಎಂಬತಕ್ಕಂತಹದ್ದು ಸಾಂಪ್ರದಾಯಿಕವಾಗಿ ಏರ್ಪಟ್ಟಂತಹ ಒಂದು ವಿಚಾರವಾಗಿದೆ. ಇಲ್ಲಿ ಸ್ವಾಮಿ ರಾಮಾನುಜರು ಶ್ರೀಶೈಲ ಪೂರ್ಣರವರಿಂದ 18 ಬಾರಿ ಶ್ರೀರಾಮಾಯಣ ಕಾಲಕ್ಷೇಪವನ್ನು ಕೇಳಿದರು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ. ಗುರು ಪರಂಪರಾ ಪ್ರಭಾವದಲ್ಲಿ ಇದರ ವಿಚಾರ, ಹಾಗೆಯೇ ವಾರ್ತಾಮಾಲೆ, ಹಾಗೆಯೇ ತಿರುವಾಯ್ಮಳಿ ಅಥವಾ 4000 ದಿವ್ಯ ಪ್ರಬಂಧ ಅನೇಕ ಗ್ರಂಥಗಳಲ್ಲೆಲ್ಲ
ಆಚಾರ್ಯ ರಾಮಾನುಜರು 1 ಸಂವತ್ಸರಗಳ ಕಾಲ ಆ ತಿರುಪತಿ ಕ್ಷೇತ್ರದಲ್ಲಿ ವಾಸ ಮಾಡಿ ಆಚಾರ್ಯ ಶ್ರೀಶೈಲ ಪೂರ್ಣರಿಂದ 18 ಬಾರಿ ಶ್ರೀರಾಮಾಯಣ ಗ್ರಂಥ ಕಾಲಕ್ಷೇಪವನ್ನು ಕೇಳಿದರು ಎಂಬತಕ್ಕಂತಹದ್ದು ಪ್ರಸಿದ್ಧವಾದದ್ದು. ಒಮ್ಮೆ ಶ್ರೀರಾಮಾಯಣವನ್ನು ಕೇಳುವಾಗಲೇ ಇಡೀ ರಾಮನ ಚರಿತ್ರೆ ಹೃದಯಸ್ಥವಾಗುವಾಗ 18 ಬಾರಿ ಶ್ರೀರಾಮಾಯಣವನ್ನು ಕೇಳತಕ್ಕಂತಹ ಅವಶ್ಯಕತೆಯಾದರೂ ಏನು ಎಂಬತಕ್ಕಂತಹದ್ದು ಒಂದು ವಿಚಾರ. ಆದರೆ ಅಲ್ಲಿ ನಮಗೆ ತಿಳಿಸಿಕೊಡ್ತಾರೆ ನಮ್ಮ ಪೂರ್ವಾಚಾರ್ಯಗಳೆಲ್ಲರೂ ಕೂಡ 18 ಬಾರಿ ಆಚಾರ್ಯರು ಕಾಲಕ್ಷೇಪವನ್ನು ಕೇಳಿದ್ದು ಕೇವಲ ಒಂದೇ ಅರ್ಥವನ್ನಲ್ಲ. ಶ್ರೀರಾಮಾಯಣ ದಿವ್ಯ ಗ್ರಂಥ ಬಹುಮುಖವಾದ ಅರ್ಥವನ್ನು ಉಳ್ಳಂತಹ, ಬಹು ಆಳವಾಗಿ ಇರ್ತಕ್ಕಂತಹ, ಒಂದು ವಿಶಾಲವಾಗಿ ಇರ್ತಕ್ಕಂತಹ ಸಾಗರದಂತಹ ಅನೇಕ ರತ್ನಗಳನ್ನು ಒಳಗೊಂಡಂತಹ ಅದ್ಭುತವಾದ ದಿವ್ಯ ಗ್ರಂಥ. ವೈದಿಕ ಸಾಹಿತ್ಯದಲ್ಲಿ ಆದಿಕವಿ ಎಂದರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನನ್ನ ವೈದಿಕ ಸಾಹಿತ್ಯ ಆದಿಕವಿ ಎನ್ನುತ್ತದೆ. ಆದರೆ ನಮ್ಮ ಲೌಕಿಕ ಸಾಮ್ರಾಜ್ಯದಲ್ಲಿ ಆದಿಕವಿ ಎಂದರೆ ಭಗವಾನ್ ವಾಲ್ಮೀಕಿಗಳು. ಭಗವಾನ್ ವಾಲ್ಮೀಕಿಗಳನ್ನ ಆದಿಕವಿ ಎಂದು ನಾವು ಕರೆಯುವಂತೆ ಈ ಲೋಕದಲ್ಲಿ ಇರ್ತಕ್ಕಂತಹ ಎಲ್ಲ ಕವಿಗಳಿಗೆ ಮಾರ್ಗದರ್ಶಕರಾಗಿ ಶಬ್ದಾಲಂಕಾರ, ಅರ್ಥಾಲಂಕಾರ, ಛಂದಸ್ಸು, ಅನೇಕ ರೀತಿಯಾಗಿರ್ತಕ್ಕಂತಹ ಕಾವ್ಯಾಂಶಗಳೆಲ್ಲವನ್ನ ಇಂದಿನ ತನಕ ಪ್ರತಿಯೊಬ್ಬ ಕವಿಗಳು ಪಡೆದುಕೊಳ್ಳುವುದಕ್ಕೆ ಮೂಲ ಸ್ಫೂರ್ತಿಯಾಗಿ ಆ ಸ್ಥಾನದಲ್ಲಿ ವಿರಾಜಮಾನರಾಗಿ ಇದ್ದವರು ಬೇರೆ ಯಾರೂ ಅಲ್ಲ, ಭಗವಾನ್ ವಾಲ್ಮೀಕಿ ಮುನಿವರ್ಯರು. ಅವರ ಆದಿ ಕವಿತ್ವದ ಮಾರ್ಗದರ್ಶನದಲ್ಲಿ ಇಂದಿನವರೆಗೂ ಕೂಡ ಓತಪ್ರೋತವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆ ಕವಿಗಳ ಸಾಮ್ರಾಜ್ಯ ಬೆಳಗುತ್ತಾ ಇದೆ ಎಂದರೆ ಅದು ಅತಿಶಯವಲ್ಲ. ಹೀಗೆ ಎಲ್ಲ ಕವಿಗಳ ಎಲ್ಲ ಭಾವನೆಗಳ ಅಭಿವ್ಯಕ್ತಿಗೆ ಒಂದು ರೂಪವನ್ನು ಕೊಟ್ಟವರು ಭಗವಾನ್ ವಾಲ್ಮೀಕಿ ಮಹರ್ಷಿಗಳು. ಅಂತಹ ಆ ವಾಲ್ಮೀಕಿಗಳ ಬಹುಮುಖವಾದ ಅರ್ಥವನ್ನು ಒಳಗೊಂಡಂತಹ ದಿವ್ಯವಾದ ಕಾವ್ಯವನ್ನ 18 ಬಾರಿಯಲ್ಲ, ಕೆಲವು ಗ್ರಂಥಗಳಲ್ಲಿ ಶ್ರೀರಾಮಾಯಣದ 24,000 ಶ್ಲೋಕಗಳಿಗೆ 24 ಬಾರಿ ಆಚಾರ್ಯರು ಕಾಲಕ್ಷೇಪವನ್ನು ಕೇಳಿದರು ಎಂಬ ಒಂದು ಪ್ರತೀತಿ ಕೂಡ ಇದೆ. ಅಂತಹ ಬಹು ಅರ್ಥಗರ್ಭಿತವಾಗಿರ್ತಕ್ಕಂತಹ ಶ್ರೀರಾಮಾಯಣದಲ್ಲಿ ಪ್ರಧಾನವಾಗಿ ಸ್ವಾಮಿ ಶ್ರೀಶೈಲ ಪೂರ್ಣರು ಆಚಾರ್ಯ ರಾಮಾನುಜರಿಗೆ ತಿಳಿಸಿದ್ದು 18 ಅರ್ಥಗಳು ಎಂಬುದನ್ನು ಗೋವಿಂದರಾಜರು ತಮ್ಮ ಗೋವಿಂದರಾಜೀಯವೆಂಬ ಶ್ರೀರಾಮಾಯಣ ವ್ಯಾಖ್ಯಾನದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅಷ್ಟಾದಶಕೃದ್ವಯಸ್ಯ ಶ್ರೀಶೈಲ ಪೂರ್ಣಾತಿ ಯತಿಶೇಖರೋಯಂ ಸುಶ್ರಾವ ರಾಮಾಯಣ ಸಂಪ್ರದಾಯಂ ವಕ್ಷೇ ಸಮಾಚಾರ್ಯ ಪರಂಪರಾರ್ಥಂ ಎಂಬುದಾಗಿ 18 ಬಾರಿ ಶ್ರೀಶೈಲ ಪೂರ್ಣರಿಂದ